ಈ ಕಾರ್ತಿಕ್ ಅಂತ ಯಾರು ಡ್ರೈವರ್ ಇದ್ದಾನಲ್ಲ, ಅವನು ಯಾರ ಜೊತೆಯಲ್ಲಿ ಫಸ್ಟು ಶ್ರೇಯಸ್ ಪಟೇಲ್ ಮನೆಗೆ ಹೋದ. ಶ್ರೇಯಸ್ ಪಟೇಲ್ ಮನೆಯಿಂದ ಬೆಂಗಳೂರಿಗೆ ಬಂದರಲ್ಲ, ಮೊದಲು ಯಾರ ಮನೆಗೆ ಭೇಟಿ ಮಾಡಿದ್ರಿ? ಯಾರನ್ನು ಭೇಟಿ ಮಾಡಿದ್ರಿ? ಶ್ರೇಯಸ್ ಪಟೇಲು, ಕಾರ್ತಿಕು, ಪುಟ್ಟರಾಜು, ಇದೆಲ್ಲ ಎಲ್ಲಿದೆ ನಿಮ್ಮ ಹತ್ರ ಡಾಕ್ಯುಮೆಂಟ್ ಅಂತ ಕೇಳಬಹುದು. ದುರ್ಬಿಟ್ಕೊಂಡು ಹೋಗಲ್ಲ, ಎಲ್ಲೆಲ್ಲಿ ಹೋಗ್ತಾರೆ ಇವ್ರು ನೋಡಬೇಕು ಅಂತ ಹೇಳಿ. ಅದಾದ ಮೇಲೆ ಭೇಟಿ ಮಾಡಿದವರು ನಮ್ಮ ಅಣ್ಣನ ಕರೆಸ್ತೀನಿ ಅಂತೇಳಿ ಅವ್ರ ಅಣ್ಣನ ಕರೆಸ್ಕೊಂಡ್ರಲ್ಲ, ಕರ್ಕೊಂಡೋಗಿ ಶ್ರೇಯಸ್ ಪಟೇಲ್ನ ಇದೆಂಥದ್ದು ಇಂಥ ಇತ್ತಲ್ಲ, ಪೆನ್ ಡ್ರೈವ್ ಇಟ್ಕೊಂಡಿದ್ದೋ, ಅದೇನು ಇಟ್ಕೊಂಡಿದ್ನ, ಮೆಮೊರಿ ಕಾರ್ಡ್ ಇಟ್ಕೊಂಡಿದ್ದೋ, ಪೆನ್ ಡ್ರೈವ್. ಯಾಕೆಂದರೆ ಹೇಳ್ತಾನೆ ಮೆಮೊರಿ ಕಾರ್ಡು ಪೆನ್ ಡ್ರೈವ್ ಎಲ್ಲ ಹೇಳ್ತಿದ್ನಲ್ಲ. ತಗೊಂಡು ಮನೆ ಒಳಗಡೆ ರೂಮ್ ಒಳಗೆ ಹೋಗಿ ಇವನು ಹೊರಗಡೆ ಕೂರಿಸಿ, ಆಮೇಲೆ ಇದು ಬೇಡ, ಇದು ಸ್ವಲ್ಪ ದಿವಸ ಇಟ್ಕೊಂಡಿರು ಅಂತೇಳಿ ವಾಪಸ್ ಕೊಟ್ಟು ಕಳಿಸಿದಿರಲ್ಲ. ಒಳಗಡೆ ಹೋಗಿ ಏನೇನು ಬೇಕೋ ರೆಕಾರ್ಡ್ ಮಾಡ್ಕೊಂಬಂದು. ಇವೆಲ್ಲ ಹೊರಗೆ ಬರಬೇಕು ಅಂದರೆ ಇಂಡಿಪೆಂಡೆಂಟ್ ಎನ್ಕ್ವೈರಿ ಬೇಕು. ಇವತ್ತು ನೀವೇನು ಯಾರನ್ನೂ ಹಿಡಿಬೇಕಾಗಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಸರಿಯಾದ ಎನ್ಕ್ವೈರಿ ನೀವು ಮಾಡಬೇಕು. ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ಮಾನಹರಣ, ಶೀಲಹರಣ, ಕೃಷ್ಣ ಬೈರೇಗೌಡ್ರೆ, ಅಬಾ ಬಾ 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 ಬಾ, ಏನು ಪದಗಳು. ಇದೆಲ್ಲ ಸತ್ಯ ಹೊರಗೆ ಬರಬೇಕು ಅಂದರೆ ಇನ್ನು ಯಾವ ಎನ್ಕ್ವೈರಿ ಬೇಕಿಲ್ಲ. ಅಲ್ಲಿ ಕಾರ್ತಿಗೌಡನ ಒಬ್ಬನ ಏನೋ ದೇವರಾಜೇಗೌಡರು ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ರು, ಅವ್ರಿಗೆ ಕತೆ ಎಣೆದ್ಬಿಟ್ಟವ್ರೆ. ಏನೋ ದೇವರಾಜೇಗೌಡರು ಕೈಲಿ ಕೊಟ್ಬಿಟ್ಟಿದ್ದಂತೆ ಇವನು ಕಾರ್ತಿಗೌಡ, ಅದು ಇವ್ರು ಮನೇಲಿ ಮಡಿಕೊಂಬಿಟ್ಟಿದ್ರಂತೆ. ಇದೆಲ್ಲ ಹೇಳ್ತಾ ಇದ್ದೀರಲ್ಲ. ಈಗ 21ನೇ ತಾರೀಕು ಆ ಪೆನ್ ಡ್ರೈವ್ಗಳು ಮಾಡೋದಕ್ಕೆ ದುಡ್ಡು ಎಷ್ಟು ಖರ್ಚಾಗುತ್ತೆ? ಈಗ ಅದೇನೋ ಕುಮಾರಸ್ವಾಮಿ ಅವರು ಸೇರ್ಕೊಂಡ್ಬಿಟ್ಟವ್ರೆ, ಆಮೇಲೆ ಅದಂತ BJP JDS ಥರ ಮಾಡಿಬಿಟ್ಟವ್ರೆ. ಇಲ್ಲೇನು ಹೇಳ್ತೀರಿ ಬೈರೇಗೌಡ್ರೆ? ಇಲ್ಲಿ ಹೇಳ್ತಾ ಇದ್ದೀರಲ್ಲಪ್ಪ, ನೂರಾರು ಮಹಿಳೆಯರ ಮಾನ ಹರಣವಾಗಿದೆ, ಅವರ ಮಾಂಗಲ್ಯ ಹರಣವಾಗಿದೆ. ಇದರ ಬಗ್ಗೆ ಯಾಕೆ ಅವರು ಯಾರೂ ಮಾತನಾಡುತ್ತಿಲ್ಲ? ಪೆನ್ ಡ್ರೈವ್ ಜೇಬಿನಲ್ಲಿದೆ. ರೇ ಕೃಷ್ಣ ಬೈರೇಗೌಡ್ರೆ, ನಾನು ಇಂಥ ಪೆನ್ ಡ್ರೈವ್ನ ರೆಡಿ ಮಾಡಿರೋನಲ್ಲ, ಅದನ್ನು ಬಿಡ್ತೀನಿ. ನನ್ನ ಹತ್ತಿರ ಪೆನ್ ಡ್ರೈವ್ನ ಕೊಡೋಣಂತೆ. ನಾನು ಹೇಳಿದೆ ನಿಮ್ಮ ಸ್ಪೀಕರ್ಗೆ, ನಿಮ್ಮ ಮುಖ್ಯಮಂತ್ರಿಗೆ, ಆ ಪೆನ್ ಡ್ರೈವ್ನಲ್ಲಿ ಚರ್ಚೆ ನಡೆದಿದೆ, ನಿಮಗೆ ಆ್ಯಕ್ಷನ್ ತಗೊಳ್ಳೋ ಯೋಗ್ಯತೆ ಇದ್ರೆ ಕೊಡ್ತೀನಿ ಅಂತ ಸ್ಪೀಕರ್ಗೆ.